ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲೂ ಆಚೆ ಹೋಗಂಗಿಲ್ಲ, ಬರೋಂಗಿಲ್ಲ, ಆ ಥರ ಆಗಿಬಿಟ್ಟಿದೆ. ನೋಡಿ, ಬೆಳಿಗ್ಗೆಯಿಂದನೂ ಸ್ಟಾರ್ಟ್ ಆಗಿದೆ. ಏನೂ ಗೊತ್ತಿಲ್ಲ, ಬೆಂಗಳೂರಲ್ಲಂತೂ ಇತ್ತೀಚೆಗೆ ಮಳೆ ಜಾಸ್ತಿನೇ ಆಗಿಬಿಟ್ಟಿದೆ. ಡೈಲಿ ಮಳೆ ಬರುತ್ತೆ, ಬಿಸಿಲೇ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಹಬ್ಬ ಎಲ್ಲನೂ ಆಚರಿಸ್ಬೇಕು. ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ. ನಂದು ಸ್ನಾನ ಆಯಿತು. ಸೊ ಸ್ನಾನ ಮಾಡ್ಕೊಂಡು ಬಂದು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ. ಫಸ್ಟು ರಂಗೋಲಿ ಕೆಲಸ ಮುಗಿದ್ಬಿಟ್ರೆ ಪೂಜೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು. ಹಾಗೆ ಇವತ್ತು ನಾನು ನಿಮಗೆಲ್ರಿಗೂ ವರಮಹಾಲಕ್ಷ್ಮಿಯ ಒಂದು ಪುಟ್ಟ ಕಥೆನ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಕಥೆನ ಹೇಳಿದವ್ರಿಗೂ ಎಲ್ಲ ಒಳ್ಳೆಯದಾಗುತ್ತಂತೆ. ಸೊ ಅದಕ್ಕೆ ನಾನು ಈ ಕಥೆನ ಹೇಳ್ತಾ ಇದ್ದೀನಿ. ಒಮ್ಮೆ ಕೈಲಾಸದಲ್ಲಿ ಕುಬೇರ, ಇಂದ್ರ, ನಾರದ ಮುನಿ, ಅಗಸ್ತ್ಯ, ವಾಲ್ಮೀಕಿ ಹಾಗೂ ದಿಕ್ಪಾಲಕರು ಎಲ್ಲರೂ ಸಭೆಯಲ್ಲಿ ಕುಳಿತಿರ್ತಾರೆ. ಆ ಸಭೆಯಲ್ಲಿ ರತ್ನಖಚಿತ ಸಿಂಹಾಸನದಲ್ಲಿ ಕುಳಿತಿರುವ ಪರಮೇಶ್ವರನನ್ನು ನೋಡಿ ಪಾರ್ವತೀ ದೇವಿಯು, ಸ್ವಾಮಿ, ಲೋಕದ ಹಿತಕ್ಕಾಗಿ ಅತ್ಯಂತ ಸ್ವಾರಸ್ಯಕರವಾದ ಹಾಗೂ ಉತ್ತಮವಾಗಿರುವ ಒಂದು ವ್ರತವನ್ನು ತಿಳಿಸಿ ಎಂದು ಕೇಳುತ್ತಾಳೆ. ಆಗ ಈಶ್ವರನು, ದೇವಿ ಪಾರ್ವತಿ, ವ್ರತಗಳಲ್ಲಿ ಒಂದು ಉತ್ತಮವಾದ ವ್ರತವಿರುವುದು. ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತವಾಗಿಯೂ ಮತ್ತು ಶುಭದಾಯಕವಾಗಿಯೂ ಇರುವುದು. ಈ ವ್ರತವನ್ನು ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿಯ ಮೊದಲು ಬರುವ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದಾಗ, ಪಾರ್ವತೀ ದೇವಿಯು, ಸ್ವಾಮಿ, ಈ ವ್ರತವನ್ನು ಯಾವ ವಿಧವಾಗಿ ಮಾಡಬೇಕು? ಈ ವ್ರತದ ಅಧಿದೇವತೆ ಯಾರು? ಇದಕ್ಕೆ ಮೊದಲು ಈ ವ್ರತವನ್ನು ಯಾರು ಆಚರಿಸಿ ದೇವಿಯ ಅನುಗ್ರಹ ಪಡೆದರು ಎಂದು ಶಿವನನ್ನು ಕೇಳುತ್ತಾಳೆ. ಆಗ ಶಿವನು, ದೇವಿ, ಕುಂಡನ ಎಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ದಳು. ಆಕೆಯು ಒಳ್ಳೆಯ ಮನಸ್ಸಿನವಳಾಗಿದ್ದಳು. ತನ್ನ ಗಂಡನ ಮನೆಯವರನ್ನು, ತನ್ನ ತವರಿನ ಮನೆಯವರನ್ನು ನಿರ್ಮಲ ಪ್ರೀತಿಯಿಂದ ಕಾಳಜಿ ಮಾಡುತ್ತಿದ್ದಳು ಹಾಗೂ ಸಕಲ ಶಾಸ್ತ್ರಾಂಗತಳು ಹಾಗೂ ಎಲ್ಲರೊಂದಿಗೂ ಇಂಪಾಗಿಯೂ ಮಾತನಾಡುತ್ತಿದ್ದಳು. ಅವಳ ನಿರ್ಮಲ ಮನಸ್ಸಿಗೆ ದೇವಿ ಲಕ್ಷ್ಮಿ ಪ್ರಸನ್ನಳಾಗಿ ಆಕೆಯ ಕನಸಿನಲ್ಲಿ ಹೋಗಿ, ಚಾರುಮತಿ, ನಾನು ವರಮಹಾಲಕ್ಷ್ಮಿ ದೇವಿ. ನಾನು ನಿನ್ನ ನಿರ್ಮಲವಾದ ಮನಸ್ಸಿಗೆ ಸೋತು ನಿನಗೆ ಶುಭವನ್ನು ಉಂಟು ಮಾಡಲು ಬಂದಿರುವೆ. ನಾನು ಹೇಳುವುದನ್ನು ಕೇಳು. ನಾನು ನಿನಗೆ ಶುಭವನ್ನು ಉಂಟು ಮಾಡುವೆ. ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೂ ಮೊದಲು ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು. ನಿನ್ನ ಇಷ್ಟಾರ್ಥಗಳೆಲ್ಲವನ್ನು ಪೂರೈಸುವೆ ಎಂದು ಹೇಳಿದಾಗ, ಚಾರುಮತಿಯು, ತಾಯಿ, ನೀನು ಜಗನ್ಮಾತೆಯು, 3 ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟವಳು, ವಿಷ್ಣುವಿನ ವೃಕ್ಷ ಸ್ಥಳದಲ್ಲಿ ನೆಲೆಸಿರುವವಳು, ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾದ ನಾನು ಧನ್ಯಳು ಎಂದು ಹೇಳುತ್ತಾಳೆ. ಆಗ ತಾಯಿ ಲಕ್ಷ್ಮಿಯು ಚಾರುಮತಿಗೆ ವರಗಳನ್ನು ನೀಡಿ, ನಾ ಹೇಳಿದಂತೆ ಮಾಡು ಎಂದು ಹೇಳಿ ಮಾಯವಾಗುತ್ತಾಳೆ. ಆಗ ಚಾರುಮತಿ ಬೆಳಿಗ್ಗೆಯವರೆಗೂ ನಿದ್ರಿಸದೆ ತನ್ನ ಕನಸಿನಲ್ಲಿ ನಡೆದದ್ದನ್ನು ತನ್ನ ಮನೆಯವರಿಗೆಲ್ಲ ತಿಳಿಸುತ್ತಾಳೆ. ಆಗ ಮನೆಯವರೆಲ್ಲರೂ ಚಾರುಮತಿಗೆ, ಅಮ್ಮ ಚಾರುಮತಿ, ದೇವಿ ನಿನ್ನ ಕನಸಿನಲ್ಲಿ ಬಂದು ಹೇಳಿದ ವ್ರತವನ್ನು ನೀನು ಮಾಡು. ನಿನಗೆ ಬೇಕಾದ ಸಹಾಯವನ್ನು ನಾವೆಲ್ಲರೂ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಮನೆಯವರೆಲ್ಲರೂ ಆ ಶ್ರವಣ ಮಾಸದಲ್ಲಿ ಪೌರ್ಣಮಿಯ ಮೊದಲು ಬರುವ ಶುಕ್ರವಾರಕ್ಕಾಗಿ ಕಾದು ಕುಳಿತಿರುತ್ತಾರೆ. ನಂತರ ಪೌರ್ಣಮಿಯ ಮೊದಲು ಬರುವ ಶುಕ್ರವಾರದಂದು ಎಲ್ಲವನ್ನು ಶುಚಿಗೊಳಿಸಿ ತಾವು ಎಲ್ಲರೂ ಮಡಿಯಿಂದ ತಾಯಿಯನ್ನು ಆಹ್ವಾನಿಸಿ ಪೂಜಿಸಿ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ. ತಾಯಿಯ ಅನುಗ್ರಹ ಪಡೆದ ನಂತರ ಚಾರುಮತಿ ಶ್ರೀಮಂತೆಯಾದಳು. ಅವಳು ಎಲ್ಲರನ್ನು ಸಂತೈಸಿ ಅನ್ನದಾನ, ದಾನ ಧರ್ಮ ಮಾಡಿದಳು. ಚಾರುಮತಿಯ ರೀತಿ ಉಳಿದ ಸ್ತ್ರೀಯರೂ ಸಹ ಈ ವ್ರತವನ್ನು ಮಾಡಿ ದೇವಿಯ ಅನುಗ್ರಹ ಪಡೆದರು. ಧನವಂತರಾಗಿ ಎಲ್ಲದರಲ್ಲೂ ವಿಜಯವನ್ನು ಪಡೆದು ಸುಖವಾಗಿದ್ದರು. ಈ ವರಮಹಾಲಕ್ಷ್ಮಿ ಕಥೆಯನ್ನು ಕೇಳಿದವರು ಹಾಗೂ ಹೇಳಿದವರಿಗೂ ವರಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡುತ್ತಾಳೆ ಎಂದು ಶಿವನು ಪಾರ್ವತಿಗೆ ತಿಳಿಸಿದನು. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗೂ ಅಷ್ಟೇ ಈ ಥರದ ಕತೆಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನಿವತ್ತು ಕಳಶ ಎಲ್ಲ ಏನೂ ಕೂರಿಸಿರಲಿಲ್ಲ. ಹಾಗೆ ದೇವ್ರ ಫೋಟೋಗೆ ಪೂಜೆ ಮಾಡಿಬಿಟ್ಟು ಮಡ್ಲಕ್ಕಿ ಮತ್ತು ನೈವೇದ್ಯ ಮಾಡಿ, ಹಾಗೆ ದೇವ್ರಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಲಕ್ಷ್ಮಿಗೆ, ಅದನ್ನು ಇಟ್ಟು ಹಣ್ಣು ಇಟ್ಟು ಪೂಜೆ ಮಾಡಿದ್ದೀನಿ. ನಾನು ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ನಿಮಗೆ ಗೊತ್ತಲ್ವ, ಮನೆಯಲ್ಲಿ ನನ್ನ ಮಗ ತುಂಬಾ ತುಂಟ. ಅವನು ತುಂಬ ಅದು ಇದು ಮಾಡ್ತಾನೆ ಇರ್ತಾನೆ. ಅದರಿಂದಾಗಿ ನಾನು ಕಳಶ ಕೂರಿಸಿಲ್ಲ. ಕಳಶ ಎಲ್ಲ ಕೆಳಗಡೆ ಎಲ್ಲ ಬೀಳಬಾರ್ದು ಅಂತ ಇರುತ್ತಲ್ವ, ಸೊ ಅದಕ್ಕೆ ನಾನು ಕೂರಿಸ್ಲಿಲ್ಲ. ನಾನು ಯಾವಾಗಲೂ ಇದೇ ಥರ ಮಾಡೋದು ಮಾತ್ರ.
ಮುಂದೆ ನೋಡೋಣ, ಒಂದು ಸ್ವಲ್ಪ ದೊಡ್ಡವನಾದಮೇಲೆ. ನನಗೆ ತುಂಬ ಇಷ್ಟ ಚೆನ್ನಾಗಿ ಗ್ರ್ಯಾಂಡಾಗೆಲ್ಲ ಮಾಡೋದಕ್ಕೆ. ಬಟ್ ಅವನು ಸ್ವಲ್ಪ ಚಿಕ್ಕವನಲ್ವಾ, ಅದಕ್ಕೆ ಇವಾಗ ಬೇಡ ಅಂತ. ಈಗಲೇ ಇಷ್ಟಿಟ್ಟಿರೋದಕ್ಕೇ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ತಿನ್ನೋದು, ಫ್ರೂಟ್ಸ್ ತೊಗೊಂಡು ತಿನ್ನೋದು ಹಾಗೆಲ್ಲ ಮಾಡ್ತಾನೆ ಇದ್ದ. ಮತ್ತು ಪದೇ ಪದೇ ಹೋಗಿ ದೇವ್ರ ಹತ್ರ ದೇವ್ರದ್ದು ಗಂಟೆ ಎಲ್ಲನೂ ತಗೊಳ್ಳೋದು, ಅವನು ಗಂಟೆ ಎಲ್ಲ ಬಾರಿಸೋದು, ಆ ಥರ ಎಲ್ಲ ಇದು ಮಾಡ್ತಿದ್ದ. ಎಷ್ಟು ಹೇಳಿದ್ರು ಅವನಂತೂ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಹೇಳಿದಾಗ ಹಾಂ ಸರಿ ಅಂತ ಹೇಳ್ತಾನೆ, ಆಮೇಲೆ ಮತ್ತೆ ಅದನ್ನೇ ಮಾಡ್ತಾನೆ. ನಾನು ಬೆಳಗ್ಗೆನೂ ಪೂಜೆ ಮಾಡಿದ್ದೆ, ಇವಾಗ ಸಂಜೆ ಪೂಜೆ ಮಾಡ್ತಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಆಗಿತ್ತು ನಮ್ಮ ಮನೇಲಿ. ಸೊ ಇವಾಗ ಸಂಜೆನೂ ಪೂಜೆ ಮಾಡಬೇಕಲ್ವ, ಸೊ ಅದಕ್ಕೆ ಪೂಜೆ ಎಲ್ಲ ಆಯಿತು. ಇವಾಗ ದೇವಿದು ಅಷ್ಟೋತ್ತರ ಓದ್ತಿದ್ದೀನಿ. ಯಾವಾಗಲೂ ಪೂಜೆ ಎಲ್ಲ ಆದಮೇಲೆ ದೇವಿದು ಅಷ್ಟೋತ್ತರ ಮತ್ತು ಸ್ತೋತ್ರಗಳು ಇದನ್ನೆಲ್ಲ ಓದೋದ್ರಿಂದ ತುಂಬಾ ಒಳ್ಳೆಯದು. ನಾನು ಅದಕ್ಕೆ ಅದೇ ಓದ್ತಿರ್ತೀನಿ. ಹಾಗೆ ಫೋನಲ್ಲೂ ಸಹ ದೇವ್ರದ್ದು ಸಾಂಗ್ಸ್ ಎಲ್ಲ ಹಾಕಿರ್ತೀನಿ. ಏನೋ ಒಂಥರ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಎಲ್ಲ ಇರುತ್ತೆ, ಇಷ್ಟ ಆಗುತ್ತೆ. ಏನೋ ಒಂಥರ ಹಬ್ಬ ಅಂದರೆ ಹಬ್ಬದ ಥರನೇ ಅಂತ ಅನ್ನಿಸ್ತಿರುತ್ತೆ. ಹಬ್ಬನ ಫೀಲ್ ಬರಬೇಕಲ್ವ, ಅದಕ್ಕೆ ನಾನು ದೇವ್ರದ್ದು ಸಾಂಗ್ಸ್ ಎಲ್ಲನೂ ಹಾಕಿರ್ತೀನಿ. ನಂಗೆ ತುಂಬ ಇಷ್ಟ. ಚಿನ್ನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾನೆ ಹಬ್ಬಗಳು, ಈ ಥರ ಪೂಜೆಗಳು ಅಂದರೆ ಅವನಿಗೂ ಅಷ್ಟೇ ಇಷ್ಟ ಆಗುತ್ತೆ. ನಾವು ಡೈಲಿ ಪೂಜೆ ಎಲ್ಲ ಈ ಥರ ಮಾಡೋದೆಲ್ಲ ನೋಡಿ ನೋಡಿ ಅವನು ಇವಾಗ ಪೂಜೆ ಮಾಡೋದು ಎಲ್ಲ ಕಲ್ತ್ಬಿಟ್ಟಿದ್ದಾನೆ. ನೋಡಿ ನಾನು ಇವಾಗ ಅಬ್ಸರ್ವ್ ಮಾಡಿದೆ ಎಡಿಟ್ ಮಾಡಬೇಕಾದ್ರೆ. ನೋಡಿ ನನ್ನ ಪಾಡಿಗೆ ನಾನು ಸ್ತೋತ್ರ ಹೇಳ್ತಾ ಇದ್ದೀನಿ, ಅವನು ಕುಂಕುಮ ಹಚ್ಕೊಳ್ಳೋದು, ಡ್ರೈ ಫ್ರೂಟ್ಸ್ ತಿನ್ನೋದು, ಏನೇನೋ ಚೇಷ್ಟೆ ಮಾಡ್ತಾನೇ ಇದ್ದಾನೆ. ಯಾವಾಗಲೂ ಅವನು ಹೀಗೆ ಮಾಡ್ತಿರ್ತಾನೆ. ನಂದು ಇವಾಗ ಪೂಜೆ ಎಲ್ಲ ಆಯಿತು. ಹಾಗೆ ಲಾಸ್ಟಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ನಮ್ಮ ಕೋರಿಕೆಗಳೆಲ್ಲ ಇರುತ್ತಲ್ವ ದೇವ್ರ ಹತ್ರ, ಸೊ ಅದನ್ನೆಲ್ಲ ಕೇಳಿಕೊಂಡು ದೇವಿಗೆ ನಮಸ್ಕಾರ ಮಾಡ್ತಿದ್ದೀನಿ. ಸಂಜುಗೆ ಇವತ್ತು ವರ್ಕು, ಅವ್ರಿಗೇನು ರಜಾ ಇಲ್ಲ, ಚಿನ್ನಗೆ ಮಾತ್ರ ಸ್ಕೂಲ್ ರಜಾ ಇತ್ತು, ಅದಕ್ಕೆ ಅವನು ಎಂಜಾಯ್ ಮಾಡ್ತಿದ್ದಾನೆ. ಅದಕ್ಕೆ ಸಂಜುಗೂ ಹೇಳ್ತಿದ್ದೀನಿ ಬಂದು ಪೂಜೆ ಮಾಡಿ ಅಂತ. ಇವಾಗ ಚಿನ್ನು ಮಾಡ್ತಿದ್ದಾನೆ ಪೂಜೆನ. ಮಮ್ಮಿ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊ, ಸರಿಯಾಗಿ ಮಾಡಿ. ಎರಡು ಕೈಲಿ ಹಿಡ್ಕೊ, ಹಿಂಗೆ ಎರಡು ಕೈಲೂ ಹಿಡ್ಕೊ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಕರುಣಿಸಿ. ಹಾಗೆ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಹಾಗೆ ನಮಗೂ ಸಹ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ನಮ್ಮನೇಲಿ ನಾನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ನೋಡಿ, ನಾನು ಇಷ್ಟು ಸಿಂಪಲ್ ಆಗಿ ಮಾಡಿದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಕಳಸ ಎಲ್ಲ ಏನು ಕೂರ್ಸಲ್ಲ, ಮಾಮೂಲಿ ಪೂಜೆ ಮಾಡ್ತೀನಿ ಅಂತ, ಅದೇ ರೀತಿ ಮಾಡಿದ್ದೀನಿ. ಮುತ್ತೈದೆಯರು ಯಾರಾದರೂ ಬಂದರೆ ಕುಂಕುಮ ಕೊಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಅರಿಶಿನ ಕುಂಕುಮ, ಅಕ್ಷತೆ, ಬಳೆ, ಹೂವು, ಸ್ವಲ್ಪ ಸ್ವೀಟ್ಸು, ಎಲೆ ಅಡಿಕೆ, ಬಾಳೆಹಣ್ಣು ಇದನ್ನೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಯಾರೂ ಜಾಸ್ತಿ ಬರೋದಿಲ್ಲ, ನನಗೂ ಜಾಸ್ತಿ ಯಾರೂ ಪರಿಚಯ ಇಲ್ಲ, ಸೊ ಅದಕ್ಕೆ ಸ್ವಲ್ಪನೇ ಇಟ್ಟಿದ್ದೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು, ಇವಾಗ ಸಂಜೆ ಆಗಿದೆ. ಸೊ ಮುತ್ತೈದೆಯರು ಯಾರಾದರೂ ಬರ್ತಾರ ಅಂತ ನೋಡ್ತಿದ್ದೀನಿ. ಬಟ್ ನನಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ. ಇಲ್ಲೆಲ್ಲ ಇರೋರು ತೆಲುಗು ಮತ್ತು ತಮಿಳವ್ರು ಮಾತ್ರ, ಕನ್ನಡದವರೇ ಸ್ವಲ್ಪ ಜನ ಅಷ್ಟೇ. ನನಗೆ ಇಲ್ಲಿ ಯಾರು ಅಷ್ಟಾಗಿ ಪರಿಚಯ ಆಗಿಲ್ಲ. ಸೊ ನನಗೆ ಪರಿಚಯ ಆಗಿರೋರೊಬ್ರು ಇದ್ದಾರೆ, ಹಾಸನ್ ಸೈಡ್ ಅವರು ಮೈಸೂರಲ್ಲಿ ಇದ್ರಂತೆ, ರೀಸೆಂಟಾಗಿ ಪರಿಚಯ ಆಗಿದ್ದಾರೆ. ಸೊ ಅವ್ರನ್ನೇ ಇನ್ವೈಟ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಿದ್ದೀನಿ. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ತಿಳಿಸಿರ್ತೀನಾ. ಹಾಗೆ ಏನು ಸ್ವೀಟ್ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತೆಲ್ಲ. ನಾನಂತೂ ಈ ತರ ಮಾಡಿದ್ದೆ, ನೋಡಿದ್ರಲ್ಲ. ಚಿನ್ನು ಕುತ್ಕೊಂಡು ಏನೋ ತಿಂತಿದ್ದಾನೆ, ಬಿಸ್ಕೆಟ್ ತಿಂತಿದ್ದಾನೆ. ಹಾಯ್ ಮಾಡಿ ಚಿನ್ನು, ಹಾಯ್ ಮಾಡು, ಸರಿಯಾಗಿ ಮಾಡು. ಹಾಯ್, ಹಲೋ. ಏನ್
ಅಂತ. ಪಾರ್ಲೆಜಿ ಬಿಸ್ಕೆಟ್ ತಿಂತೀನಿ. ಪಾರ್ಲೆಜಿ ಬಿಸ್ಕೆಟ್ ತಿಂತಿದ್ದಾನಂತೆ. ಇವಾಗ ಹೋಗಿ ತರಿಸ್ಕೊಂಡು ಬಂದಿರೋದು. ಹಠ ಮಾಡ್ತಿದ್ದ ಎದ್ದು. ನಾನು ಅದು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಕೊಡೋಕೆ ಹೋದೆ, ಅದು ಬೇಡ ಅಂತ ಅಂದ್ಬಿಟ್ಟು ಹೋಗಿ ಇದನ್ನ ತಗ್ಸ್ಕೊಂಡು ಬಂದಿದ್ದಾನೆ. ಚಿನ್ನು ಮಾಮಿ ಮಾಡ್ದ ನೀನು? ಯಾವ ತರ ಮಾಡ್ದೆ ತೋರ್ಸು. ಹಬ್ಬ ಮಾಡ್ತಿದ್ವಿ ನಾಳೆ ಅಂತ ಹೇಳಿದೆ. ಹಬ್ಬ ಅಂತಂದ್ರೆ ಇವನು ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡಿದ್ದ. ಬೆಳಿಗ್ಗೆ ಅಷ್ಟೊಂದು ಅತ್ತ, ಅಯ್ಯೋ ಅಜ್ಜಿ ಮನೆಗೆ ಹೋಗೋಣ, ಹಬ್ಬ ಮಾಡೋಣ ಅಂತ. ಇಲ್ಲ ಕಣೋ, ನಮ್ಮ ಮನೇಲೆ ಹಬ್ಬ ಮಾಡೋದು ಅಂತ ಅಂದ್ರೂ ಅಷ್ಟೊಂದು ಅಳ್ತಿದ್ದ. ಇಲ್ಲ ಹೋಗೋಣ, ಇಲ್ಲ ಹಬ್ಬ ಮಾಡಿಲ್ಲ, ಅಲ್ಲಿ ಹಬ್ಬ ಮಾಡ್ತಾರೆ ಹೋಗೋಣ ಅಂತ. ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗ್ಬಿಡ್ತು. ಇವಾಗ ಟೆಂಪಲ್ ಬೇರೆ ಹೋಗ್ಬೇಕು. ಆಚೆ ನೋಡಿದ್ರೆ ಮಳೆ ಬರ್ತಿದೆ. ಮಳೆ ನಿಂತ ಮೇಲೆ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ. ಇವತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ಇಲ್ಲೇ ಲಕ್ಷ್ಮಿ ಟೆಂಪಲ್ ಇದೆ ಅಲ್ವಾ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ನೀನ್ ಬರಲ್ವೇನೋ? ಬರ್ತೀಯಾ? ಹೇಳು ಬರ್ತೀನಿ ಅಂತ. ಬರ್ತೀನಿ. ಪಕ್ಕದ ಮನೆ ಆಂಟಿ ಕುಂಕುಮಕ್ಕೆ ಹೇಳೋಕ್ಕೆ ಅಂತ ಬಂದಿದ್ದರು. ಕುಂಕುಮ ನಮ್ಮನೇಲೂ ತೊಗೊಂಡು ಹೋದರು, ಬಟ್ ಸ್ವೀಟ್ಸ್ ತೊಗೊಳೋದು ಮರ್ತಿದ್ರು. ಮೇಲ್ಗಡೆ ಹೇಳೋಕ್ಕೆ ಅಂತ ಹೋಗಿದ್ರು. ಅದಕ್ಕೆ ಮತ್ತೆ ಕರೆದೆ, ಬನ್ನಿ ಆಂಟಿ ಸ್ವೀಟ್ಸ್ ತೊಗೊಳ್ಳಿ ಅಂತ. ಸೊ ಬಂದಿದ್ದಾರೆ. ಇವರು ಕನ್ನಡದವರಂತೆ, ನನಗೆ ಗೊತ್ತಿರಲಿಲ್ಲ, ತೆಲುಗು ಅವರು ಅಂದ್ಕೊಂಡಿದ್ದೆ. ಅವ್ರು ಹೇಳಿದ್ಮೇಲೆ ಗೊತ್ತಾಯಿತು. ಇವಾಗ ನನ್ನ ಫ್ರೆಂಡ್ ಇನ್ನೊಬ್ರು ಬರ್ತಿದ್ದಾರೆ. 2.5 ವರ್ಷ ಅಷ್ಟೇ, ಏನು ಶುರು ಮಾಡಿಲ್ಲ ಇನ್ನ. ಹನಿ ನೀನ್ ಹಾಕಲ್ಲ? ಹನಿ ಮಾಮಿ ಮಾಡಲ್ಲ? ಗುಡ್ ಗರ್ಲ್. ನಾನು ಅವ್ರು ಕರೆದಿದ್ರು, ನಾನು ತೆಲುಗು ಅವ್ರು ಅನ್ಕೊಂತಿದ್ದೆ. ಅದು ಯಾವ ಕಡೆ ಮನೆಯವರು? ಆಮೇಲೆ ಗೊತ್ತಾಯ್ತು ಕನ್ನಡದವರು. ನನಗೆ ಗೊತ್ತಿರಲಿಲ್ಲ, ಅವರೇ ಬಂದಿದ್ದು ಕರೆದಿದ್ದು ಬಂದ್ಮೇಲೆ ಏನ್ ತಗೊಳ್ತಿದ್ಯಾ? ಏನ್ ಬೇಕು? ಚಿನ್ನ ಆಟ ಆಡ್ಸೋ ತಂಗಿನ? ಇಲ್ಲಿ ಆಟಾಡಪ್ಪ, ಇಲ್ಲಿ ತಗೋ, ಇಲ್ಲಿ ಹನಿ. ಅಲ್ಲೇ ಹೋಗ್ತಿದ್ದಾಳೆ ಅವಳು, ಅದನ್ನೇ ತಗೊಳೋದಕ್ಕೆ. ಮುಟ್ಬೇಕಾ ನೀನು ಹನಿ? ನಾನು ಇಲ್ಲೇ ಪಕ್ಕದ ಮನೆಯಲ್ಲಿ ಕುಂಕುಮ ಕರೆದಿದ್ದಾರೆ. ಸೊ ಹೋಗ್ತಿದೀವಿ. ಅವನು ನಾನು ಬರ್ತೀನಿ ಅಂತ ಬರ್ತಿದ್ದಾನೆ. ಈ ಕಡೆ ಬಕ್ಕಂದ, ಇಲ್ಲಿ ಬಾ, ಅವ್ರ ಮನೆ ಈ ಕಡೆ. ಪಕ್ಕದ ಮನೆ ಆಂಟಿ ಮನೆಗೆ ಕುಂಕುಮಕ್ಕೆ ಅಂತ ಬಂದಿದ್ವಿ. ಅವರು ಚಿನ್ನನ ಮಿಸ್ ಮಾಡದೆ ಕರ್ಕೊಂಡು ಬರಬೇಕು. ನಮ್ಮ ಮಕ್ಕಳಿಗೆಲ್ಲ ಅವನಂದರೆ ತುಂಬ ಇಷ್ಟ. ಅವ್ನು ಆಟಾಡೋದೆಲ್ಲ ನೋಡ್ತಿರ್ತೀವಿ ನಾವು. ನಮಗೆ ತುಂಬ ಇಷ್ಟ. ಚಿಕ್ಕ ಮಕ್ಕಳಂದರೆ ಕರ್ಕೊಂಡು ಬನ್ನಿ ಅಂದಿದ್ರು. ಸೊ ನಾನು ಅವನನ್ನು ಕರ್ಕೊಂಡು ಬಂದೆ. ಹಾಗೆ ಆಂಟಿ ತುಂಬಾ ಚೆನ್ನಾಗಿ ಮಾಡಿದರು. ಲಕ್ಷ್ಮಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಹಾಗೆ ಆಂಟಿ ಅವ್ರ ಮನೆಯವರೆಲ್ಲ ತುಂಬಾ ಒಳ್ಳೆಯವರು. ಅಂಕಲ್ ಅಷ್ಟೇ, ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಎಷ್ಟು ಬೇಡ ಅಂದ್ರೂ ಫೋರ್ಸ್ಫುಲಿ ಒಬ್ಬಟ್ಟು ತಿನ್ಕೊಂಡೇ ಹೋಗಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಒಬ್ಬಟ್ಟು ತಿನ್ಸಿ ಕಳಿಸಿದ್ರು. ತುಂಬ ಖುಷಿ ಆಯಿತು. ಅವ್ರು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ದೆ, ಅವ್ರು ತೆಲುಗು ಅವರು ಅಂತ. ಅವರು ಕನ್ನಡದವರಂತೆ, ತುಮಕೂರಿನವರು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿದ್ದು, ಅವ್ರ ಮನೆಗೆಲ್ಲ ಹೋಗಿದ್ದು ಎಲ್ಲ ತುಂಬ ಖುಷಿ ಆಯಿತು. ಹಾಗೆ ಇನ್ನೊಬ್ಬರು ಕನ್ನಡದವ್ರು ಸಿಕ್ಕಿದ್ರಲ್ಲ ಅನ್ನೋದು ಸಹ ಒಂಥರ ಖುಷಿ. ನೋಡಿ, ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದವ್ರು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ ಈಗ. ಹಾಗೆ ಇವತ್ತು ಊಟಕ್ಕೆ ಚಿತ್ರಾನ್ನ ಮಾಡಿದ್ದೀನಿ, ಲೆಮನ್ ರೈಸ್. ಲಕ್ಷ್ಮಿಗೆ ನಿಂಬೆಹಣ್ಣಿನ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಹಬ್ಬ ಅಲ್ವಾ, ಸೊ ಅದಕ್ಕೆ ಅದನ್ನೇ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸಂಜುಗೆ ಇಷ್ಟ, ಸೊ ಅದಕ್ಕೆ ಮಾಡ್ತಿದ್ದೀನಿ.
ಸ್ವಲ್ಪನೇ ಮಾಡ್ತಿದ್ದೀವಿ, ಜಾಸ್ತಿ ಜನ ಇಲ್ವಲ್ಲ, ಇಬ್ಬರೇ ಅಲ್ವಾ, ಚಿನ್ನು ಅಂತೂ ತಿನ್ನೋದಿಲ್ಲ, ಸೊ ಅದಕ್ಕೆ ಮಾಡ್ತಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ ಮಾಡಿದ್ದೀನಿ ಅಷ್ಟೇ, ಸಿಂಪಲ್ ಇದು. ಫ್ರೆಂಡ್ಸ್, ಹೆಸರು ಬೇಳೆ ಪಾಯಸ ಮಾಡ್ತಿದ್ದೀನಿ. ಒಬ್ಬಟ್ಟು ಮಾಡೋಣ ಅಂತ ಅಂದೆ, ಬೇಡ ಅಂತ ಅಂದ್ರು, ಸೊ ಅದಕ್ಕೆ ಹೆಸರು ಬೇಳೆ ಪಾಯಸನೇ ಮಾಡೋಣ ಅಂತ ಮಾಡ್ತಿದ್ದೀನಿ. ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ನಾನು ಹೇಗೆ ಹೆಸರು ಬೇಳೆ ಪಾಯಸ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡಿ. ನನ್ನ ಬರ್ಡೇ ವ್ಲಾಗ್ ಅಲ್ಲಿ ನಾನು ಹೆಸರು ಬೇಳೆ ಪಾಯಸನ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಅದಕ್ಕೆ ಇವತ್ತು ರೆಸಿಪಿನ ಶೇರ್ ಮಾಡ್ತಿದ್ದ. ಚಿನ್ನ ನೋಡಿ, ಬರೀ ತಿನ್ನೋದೇ ಕೆಲಸ ಆಗಿದೆ ಅವ್ನಿಗೆ, ಅದು ಇದು ಅಂತ ಬರೀ ಒಂದಾದ್ಮೇಲೆ ಒಂದು ತಗೊಂಡ್ ತಿನ್ನೋದೇ ಮಾಡ್ತಿದ್ದಾನೆ. ಪಾಯಸ ಎಲ್ಲ ಆದ್ಮೇಲೆ ಊಟ ಮಾಡ್ಬೇಕು. ಫ್ರೆಂಡ್ಸ್, ನಿಮ್ಗೆ ನನ್ನ ವ್ಲಾಗ್ ಇಷ್ಟ ಆಗ್ತಿದ್ಯಾ? ಹಾಗೆ ಯಾವ ತರ ವ್ಲಾಗ್ಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ರೆಸಿಪಿ ತೋರಿಸಿದ್ರೆ ಇಷ್ಟ ಆಗುತ್ತಾ, ಅಥವಾ ಔಟ್ಸೈಡ್ ತೋರಿಸಿದ್ರೆ ಇಷ್ಟ ಆಗುತ್ತಾ, ಅಥವಾ ಡೈಲಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತಾ? ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನನಗೂ ಒಂದು ಐಡಿಯಾ ಬರುತ್ತೆ. ಸೊ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪದೇ ಪದೇ ಕೇಳ್ತಿದೀನಿ, ಬಟ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ತಾನೆ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಏನು ಏನು ಚಿನ್ನ ಹೇಳ್ತಿದ್ದಾನೆ ಕೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ಮಗನೂ ಹೇಳ್ತಿದ್ದಾನೆ. ಸೊ ನಮ್ ಚಿನ್ನಗೋಸ್ಕರನಾದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಏನ್ ಬೇಕು? ಫೋನ್ ಏನಕ್ಕೆ? ಫೋನ್ ಬೇಕು, ಪ್ಲೀಸ್ ತಗೊಳ್ಳಿ. ಅವನು ಫೋನ್ ಬೇಕಂತ ಆಟಾಡೋದಕ್ಕೆ ಅದಕ್ಕೆ ಬಂದಿದ್ದಾನೆ. ಪ್ಲೀಸ್ ಫೋನ್ ತಗೋತೀನಿ ಅಂತ ಹೇಳ್ತಿದ್ದಾನೆ. ನಿಮ್ಗೆ ವಿಡಿಯೋ ಮಾಡ್ತಿದ್ದೀನಿ ಸುಮ್ನಿರೋ ಅಂತ ಅಂದ್ರೆ ಬಂದಿದ್ದಾನೆ, ಇಲ್ಲಿ ಫೋನ್ ತಗೊಳ್ತೀನಿ ಅಂತ. ಅಮ್ಮ ವಿಡಿಯೋ ಮಾಡ್ತಿಲ್ವಾ? ಹಿಂಗೆ ಇವ್ನು ಇದ್ದಾಗ ನಾನು ಏನಕ್ಕೆ ಜಾಸ್ತಿ ವಿಡಿಯೋ ಮಾಡಲ್ಲ ಅಂತ ಅಂದ್ರೆ, ಇದೇ ರೀತಿ ಬಂದು ಬಂದು ಫೋನ್ ಕೇಳ್ತಾನೆ ಇರ್ತಾನೆ. ಅದಕ್ಕೆ ನಾನು ಅವ್ನ್ ಸ್ಕೂಲ್ಗೆ ಹೋದಾಗ್ಲೇ ವಿಡಿಯೋಸ್ ಜಾಸ್ತಿ ಮಾಡೋದು. ಕ್ಯಾಮ್ರಾ ಎಲ್ಲ ಆಫ್ ಮಾಡ್ತಿದ್ದಾನೆ. ಬ್ಯಾಡ್ ಬಾಯ್ ಆಗ್ಬಿಟ್ಟಿದ್ದಾನೆ ಇತ್ತೀಚೆಗೆ. ಗುಡ್ ಬಾಯ್ ಅಲ್ಲ ಇವನು, ಇದೀಗ ಬ್ಯಾಡ್ ಬಾಯ್ ಆಗ್ಬಿಟ್ಟಿದ್ದಾನೆ. ಓಕೆ, ಎಲ್ರಿಗೂ ಬಾಯ್ ಹೇಳ್ಬಿಡು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.